ಹಾಯ್ ಹಲೋ ನಮಸ್ಕಾರ. ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇನ್ಮುಂದೆ ಇದೇ ಚಾನಲ್ನಲ್ಲಿ ಹೃದಯವು ಬಯಸಿದೆ ನಿನ್ನನ್ನೇ ಕತೆ ಮುಂದುವರಿಯಲಿದೆ. ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಶೇರ್, ಕಮೆಂಟ್ ಹಾಗೂ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹೃದಯವು ಬಯಸಿದೆ ನಿನ್ನನ್ನೇ ಕತೆಯ 44ನೇ ಸಂಚಿಕೆಯನ್ನು ಶುರು ಮಾಡೋಣ. ಹಾಗೆ ಹೊಸದಾಗಿ ಈ ಚಾನೆಲ್ಗೆ ಬಂದಿರುವವರು ಈ ಕತೆಯ ಹಿಂದಿನ ಎಪಿಸೋಡ್ಗಳನ್ನು ಕೇಳಬೇಕು ಅಂದರೆ ನನ್ನ ಕಲ್ಪನಾ ಲೋಕ ಅನ್ನೋ ಚಾನಲ್ನಲ್ಲಿ ಕೇಳ್ಬೋದು. ಆ ಚಾನಲ್ ಲಿಂಕ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೋಡಿ. ಈಗ 44ನೇ ಸಂಚಿಕೆಯನ್ನು ಶುರು ಮಾಡೋಣ. ಏನಂದೆ? ನಾನು ಟಾಂಬಾಯ? ನಾನು ಹೇಗಾದರೂ ಇರ್ತೀನಿ, ಇದರಿಂದ ನಿನಗೇನು ತೊಂದರೆ? ನನ್ನ ಬಗ್ಗೆ ಮಾತಾಡೋಕ್ಕೆ ನೀನು ಯಾರು? ನೀನು ಯಾವ ಊರಿನ ದೊಣ್ಣೆ ನಾಯಕ ಅಂತ ನನಗೆ ಹೇಳ್ತಾ ಇದೆಯಾ ಎಂದು ಒಂದೇ ಸಮನೆ ಬಯ್ಯತೊಡಗಿದ ಇಚ್ಛಾಳ ಬಾಯಿ ಮುಚ್ಚಿಸಿತು ಅವನ ಕೈ. ಯಾವನೋ ಅಪರಿಚಿತ ತನ್ನ ಒಪ್ಪಿಗೆ ಇಲ್ಲದೆ ಕಣ್ಣು ಮುಚ್ಚಿದ್ದಲ್ಲದೆ ಈಗ ಬಾಯಿ ಮುಚ್ಚಿದ್ದು ಅವಳ ಕೋಪವನ್ನು ಏರಿಸಿತ್ತು. ತನ್ನ ಬಾಯಿ ಮುಚ್ಚಿದವನ ಕೈಯನ್ನು ಜೋರಾಗಿ ಕಚ್ಚಿದಳು. ಅವಳು ಕಚ್ಚಿದ ವೈಖರಿಗೆ ಅವಳ ಬಾಯಿ ಮುಚ್ಚಿದಷ್ಟೇ ವೇಗವಾಗಿ ಕೈ ಹಿಂದೆ ಎಳೆದುಕೊಂಡು ಕೊಡವಿಕೊಳ್ಳುತ್ತಾ, ರಾಕ್ಷಸಿ ಕಣೆ ನೀನು, ಮುಂದೆ ನಿನ್ನ ಗಂಡ ಆಗುವವನು, ಅವನಿಗೆ ಕಚ್ಚಬಾರ್ದು ಅಂತ ಗೊತ್ತಿಲ್ವಾ? ಈಗ ನೋಡು ಹೇಗಾಗಿದೆ ನನ್ನ ಕೈ ಎಂದು ಕೈ ಒದರುತ್ತಾ ನಾಟಕ ಶುರು ಮಾಡಿದ. ಅವನ ಮಾತು ನಿಜಾನ ಎಂದು ಪರೀಕ್ಷಿಸುವಂತೆ ನೋಡಿ ಅವನ ನಾಟಕ ಅರಿತು, ನಿನ್ನ ಕೈ ಇಷ್ಟಾದರೂ ಉಳಿದಿದೆ ಅಂತ ಖುಷಿಪಡು. ಅದ್ಬಿಟ್ಟು ನನ್ನನ್ನು ಮುಟ್ಟೋದಕ್ಕೆ ಬಂದ್ಯೋ ಮಗನೇ, ತಟ್ಬಿಡ್ತೀನಿ. ನಾನು ಬಾಯಿ ಮಾತಲ್ಲಿ ಮಾತ್ರ ಹೇಳೋದು ಅಂತ ಅಂದ್ಕೋಬೇಡ, ನಾನು ಹೇಳಿದಂತೆ ಮಾಡೋಳು ಕೂಡ ಎಂದು ಬೆರಳು ತೋರಿಸಿ ಎಚ್ಚರಿಕೆ ನೀಡಿದಳು. ನೀನು ಏನು ಅಂತ ಎಲ್ಲ ಗೊತ್ತಿದ್ದೆ ನೀನು ಹಿಂದೆ ಬಿದ್ದಿರೋದು ಇಚ್ಛಾ ಎನ್ನುತ್ತಾ ಅವಳ ಬಳಿಗೆ ಬಂದಿದ್ದ. ಹೌದಪ್ಪ ಬ್ಲ್ಯಾಕ್ ಮ್ಯಾನ್, ನನ್ನ ಬಗ್ಗೆ ಎಲ್ಲ ಗೊತ್ತಿದೆ, ಇಷ್ಟು ಧೈರ್ಯದಿಂದ ಮುಖ ಮುಚ್ಕೊಂಡು ಬಂದೆ ಅಲ್ವಾ? ಅಲ್ಲಿಗೆ ನಿನ್ನ ಪರಿಚಯ ನನಗಿದೆ ಅಂತಾಯಿತು. ನನ್ನ ಎದುರು ಮುಖ ತೋರಿಸೋ ಧೈರ್ಯ ಇಲ್ಲದೆ ಹೇಡಿಯಂತೆ ಮುಖ ಮುಚ್ಕೊಂಡು ಬಂದಿದ್ದೀಯ. ನನ್ನ ಎದುರು ಮುಖ ಮುಚ್ಕೊಂಡು ಓಡಾಡುವಷ್ಟು ಧೈರ್ಯ ಇಲ್ಲದ ಗಂಡು ನನಗೆ ಗಂಡ ಆಗೋದು ಬೇಡ ಎಂದು ಮುಖ ತಿರುಗಿಸಿ ನಿಂತಳು. ಏನಂದೆ? ನಾನೇ ನಿನ್ನ ಗಂಡ ಆಗಬೇಕಾ? ಓ ಗಾಡ್, ನೀನು ಎಷ್ಟು ಒಳ್ಳೆಯವನು. ನನ್ನ ಹುಡುಗಿ ಲವ್ ಬೇಡ, ಡೈರೆಕ್ಟಾಗಿ ಮದುವೆನೇ ಆಗುವಂತಿದ್ದಾಳೆ. ನಿನ್ನಷ್ಟು ಒಳ್ಳೆಯವನು ನನಗೆ ಯಾವತ್ತೂ ಸಿಕ್ಕಿಲ್ಲ ಎನ್ನುತ್ತಾ ಆಕಾಶ ನೋಡುತ್ತಾ ಅದಕ್ಕೆ ಫ್ಲೈಯಿಂಗ್ ಕಿಸ್ ರವಾನಿಸಿದ. ಹುಚ್ಚ ನನ್ನ ಮಗನೆ, ನಿನ್ನ ಬಾಯಿಗೆ ಕರಿ ನಾಗರಾವ್ ಕಚ್ಚ. ರೋಡಲ್ಲಿ ಹೋಗುವಾಗ ನೆಗ್ದು ಬಿದ್ದು ನಲ್ಲಿಕಾಯಾಗ ಬರ್ಬಾರ್ದು ಕಾಯಿಲೆ ಬಂದು ಸಾಯ. ಅಲ್ಲ, ನಾನು ಯಾವಾಗ ನಿನ್ನನ್ನು ಮದುವೆ ಆಗ್ತೀನಿ ಅಂದೆ? ನಿನ್ನ ಕಿವಿಗೇನಾದರೂ ಲಕ್ವ ಹೊಡೆದಿದ್ಯಾ ಅಥವಾ ಕಿವಿ ಹೊಗೆ ಹಾಕಿಸ್ಕೊಂಡಿದ್ಯಾ ಎಂದು ಅವಳು ಒಂದೇ ಸಮನೆ ಬೈಯುತ್ತಿದ್ದರೆ ಅವಳ ವಾಗ್ದಾಳಿಗೆ ಬೆಚ್ಚಿ ಕಿವಿ ಮುಚ್ಚಿಕೊಂಡನು. ನನ್ನ ಮುದ್ದು ಇಚ್ಛಾ, ಹೆಂಡತಿ ಗಂಡನಿಗೆ ಬೈಯೋ ಹಾಗೆ ಬೈತಾ ಇದೆಯಲ್ಲೇ. ನಿನ್ನ ಬೈಗುಳ ಕೇಳ್ತಾ ಇದ್ರೆ ಇನ್ನೂ ಕೇಳೋಣ ಅನಿಸುತ್ತೆ. ಈಗಾಗಲೇ ನಮ್ಮಿಬ್ಬರು ಮದುವೆ ಆಗಿದೆ ಅನ್ನೋ ಫೀಲಿಂಗ್ ಬರ್ತಿದೆ ನನಗೆ ಎಂದು ಎದೆಯ ಮೇಲೆ ಕೈ ಇಟ್ಟು ಕಣ್ಣು ಮುಚ್ಚಿಕೊಂಡು ಕಲ್ಪನಾ ಲೋಕದಲ್ಲಿ ತೇಲತೊಡಗಿದ. ದರ್ವೇಶಿ ಮುಂಡೆದೆ, ನಿನಗೆ ಮದುವೆ ಆದ ಫೀಲಿಂಗ್ ಬರ್ತಿದ್ಯಾ? ಈಗ ನಾನು ಕೊಡೋ ಏಟು ನನ್ನನ್ನು ಮದುವೆ ಆದಮೇಲಿನ ಸೀನ್ ಹೇಗಿರುತ್ತೆ ಅಂತ ನೆನಪಿಸುತ್ತೆ ಎಂದವಳೆ ಅತ್ತ ಇತ್ತ ತನ್ನ ಒಡೆಯುವಂತೆ ವಸ್ತು ಯಾವುದು ಸಿಗುತ್ತೆ ಅಂತ ನೋಡತೊಡಗಿದಳು. ಖಾಲಿ ಗುಡ್ಡದ ಮೇಲೆ ಮರ ಬಿಟ್ಟು ಬೇರೇನು ಸಿಕ್ಕಿತು? ಪಕ್ಕದಲ್ಲೇ ಇದ್ದ ಪೊದೆಯ ಬಳಿ ಹೋಗಿ ಕೋಲೊಂದನ್ನು ಮುರಿದು ತಂದು ರಪರಪನೆ ಎಂದು ಅವನಿಗೆ ಹೊಡೆಯತೊಡಗಿದ ಏಟಿಗೆ ಕನಸಿನಿಂದ ವಾಸ್ತವಕ್ಕೆ ಬಂದನು. ಯಾಕೆ ಹೊಡಿತಿದ್ಯಾ? ಹೊಡಿಬೇಡವೇ ಇಚ್ಛಾ ಎನ್ನುತ್ತಾ ಅವಳ ಕೈಯಿಂದ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಾ ಅವಳ ಕೈಯಿಂದ ಕೋಲನ್ನು ಎಳೆದುಕೊಳ್ಳಲು ನೋಡಿದ. ಅವಳೋ ಕೋಪದ ಮುಖ ಹೊತ್ತ ಕಾಳಿಯೇ ಆಗಿದ್ದಳು. ಅವಳ ಕೈಯಿಂದ ಕೋಲು ಎಳೆದುಕೊಳ್ಳುವ ಬದಲು ಅವಳ ಕೈ ಹಿಡಿದೆಳೆದು ತನ್ನ ಎದೆಗೆ ಒರಗಿಸಿಕೊಂಡ. ಏಯ್, ನನ್ನನ್ನು ಯಾಕೋ ಹಿಡ್ಕೊಂಡಿದ್ಯಾ? ಬಿಡೋ. ಈ ಇಚ್ಛಾ ಮಾಧವನನ್ನೇ ಹಿಡ್ಕೊಳ್ಳೋಕೆ ಎಷ್ಟು ಧೈರ್ಯ ಇರಬೇಕು ನಿನಗೆ? ಬಿಡೋ ನನ್ನ ಎನ್ನುತ್ತಾ ಅವನಿಂದ ಬಿಡಿಸಿಕೊಳ್ಳಲು ಕೊಸರಾಡತೊಡಗಿದಳು. ಅವನ ಬಿಗಿ ಹಿಡಿತದಲ್ಲಿ ಬಂದಿಯಾದವಳಿಗೆ
ಮುಕ್ತಿಯಲ್ಲಿ ಕೈಯಿಂದ ಒಡೆದಾದರೂ ತಪ್ಪಿಸಿಕೊಳ್ಳೋಣ ಅಂದರೆ ಅಲ್ಲೂ ನಿರಾಸೆಯೇ ಅವಳಿಗೆ. ನಿನ್ನನ್ನು ಇಟ್ಕೊಳ್ಳೋಕೆ ಧೈರ್ಯ ಯಾಕೆ ಬೇಕು? ಶಕ್ತಿ ಇದ್ದರೆ ಸಾಕು. ಅಷ್ಟು ಶಕ್ತಿಯಂತೂ ನನ್ನಲ್ಲಿದೆ. ಇಚ್ಛಾ ಅನ್ನೋ ಬಿರುಗಾಳಿಯನ್ನು ಕಟ್ಟಿ ಹಾಕೋ ಶಕ್ತಿ ನನಗಿದೆ. ಆದರೆ ನನ್ನನ್ನು ಒಪ್ಕೊಳ್ಳೋ ಶಕ್ತಿ ನಿನಗಿಲ್ಲ. ನನ್ನನ್ನು ಒಪ್ಕೊಂಡ್ರೆ ನೀನು ವೀಕ್ ಆಗ್ತೀಯಾ ಅಂತ ನಿನಗೂ ಗೊತ್ತಿದೆ ಎಂದವನ ಕೈಗಳು ಅವಳ ಕೈಯನ್ನು ಸೇರಿಸಿ ನಡುವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿತ್ತು. ಅವನಿಂದ ಬಿಡಿಸಿಕೊಳ್ಳಲಷ್ಟೇ ಕೊಸರಾಡುತ್ತಿರುವವಳಿಗೆ ಅದರ ಪರಿವೂ ಇಲ್ಲ. ನನ್ನನ್ನು ಬಿಡ್ತೀಯೋ ಇಲ್ವೋ? ಇಲ್ಲ ಅಂದರೆ ಇಚ್ಛಾ ಮುಂದಿನ ಮಾತು ಹೇಳುವ ಮುನ್ನವೇ ಇಲ್ಲ ಅಂದರೆ ಏನು, ಐ ಲವ್ ಯು ಅಂತೀಯಾ ಎನ್ನುತ್ತಾ ಅವಳ ಕಾಲೆಳೆದ. ಯು ಈಡಿಯಟ್, ನಿನ್ನನ್ನು ಏನು ಮಾಡ್ತೀನಿ ನೋಡು, ಒಂದು ಸಲ ನನ್ನನ್ನು ಬಿಟ್ಟು ನೋಡು, ಆಗಿದೆ ನಿನಗೆ ಮಾರಿ ಹಬ್ಬ ಎನ್ನುತ್ತಾ ಅವನಿಂದ ಬಿಡಿಸಿಕೊಳ್ಳಲು ನೋಡಿ ಅದು ಆಗದೇ ಇದ್ದಾಗ ಅವನ ಎದೆಯ ಮೇಲೆ ತನ್ನ ಪೂರ್ಣ ಭಾರ ಹಾಕಿ ಕಾಲು ಮೇಲೆತ್ತಿ ನೇತಾಡುತ್ತಾ ಅವನಿಂದ ತಪ್ಪಿಸಿಕೊಳ್ಳಲು ನೋಡಿದಳು. ನನ್ನ ಮುದ್ದು ನೀನು, ಏನೇ ತಿಪ್ಪರ್ಲಾಗ ಹಾಕಿದ್ರೂ ನನ್ನಿಂದ ಬಿಡಿಸ್ಕೊಳ್ಳೋಕೆ ಆಗೋದಿಲ್ಲ. ನನ್ನ ತಾಕತ್ತಿನ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ ಕಣೆ ಎಂದು ಗಟ್ಟಿಯಾಗಿ ಹಿಡಿದುಕೊಂಡೇ ಇದ್ದ. ನನ್ನ ಹತ್ರನೇ ಚಾಲೆಂಜ್ ಮಾಡ್ತೀಯಾ? ಅದು ಹೇಗೆ ಬಿಡೋದಿಲ್ವೋ ನಾನು ನೋಡ್ತೀನಿ. ಈಗ ನಾನು ಕೊಡೋ ಏಟಿಗೆ ಒಂದೇ ಸಲಕ್ಕೆ ನನ್ನಿಂದ ದೂರ ಹೋಗ್ತೀಯ ನೋಡ್ತಿರೋ ಎಂದವಳೆ ತನ್ನ ಹಿಂದಲೆಯಿಂದ ಅವನ ಹಣೆಗೆ ಗುದ್ದಿದಳು. ಅನಿರೀಕ್ಷಿತವಾಗಿ ಬಂದೆರಗಿದ ಏಟಿಗೆ ಅವನ ಹಿಡಿತ ಸಡಿಲವಾಗಿತ್ತು. ಸಿಕ್ಕಿದ ಅವಕಾಶವನ್ನು ಬಳಸಿಕೊಂಡ ಇಚ್ಛಾ, ಮಗನೆ ಇನ್ನೊಂದು ಸಲ ನನ್ನ ತಂಟೆಗೆ ಬಾ, ಆಗ ಇದ್ರ ಡಬಲ್ ಕೊಟ್ಟು ಹೋಗ್ತೀನಿ. ಇನ್ನೊಂದು ಸಲ ಕನಸಲ್ಲೂ ನನ್ನ ಜೊತೆ ಮದುವೆ ಆಗೋ ಯೋಚನೆ ಮಾಡಬಾರ್ದು ಕಮಂಗಿ ತಂದು ಎಂದು ತೋರು ಬೆರಳು ತೋರಿಸಿ ಎಚ್ಚರಿಸಿದಳು. ತನ್ನ ಹಣೆಯನ್ನು ಉಜ್ಜಿಕೊಳ್ಳುತ್ತಲೇ, ಲೇ ಟಾಮ್ ಬಾಯ್, ಇನ್ನೊಂದು ಸಲ ಮಗನೆ ಅನ್ಬೇಡ. ನಾನು ನಿನ್ನ ಗಂಡ ಆಗುವವನು. ಬೇಕು ಅಂದರೆ ಡಾರ್ಲಿಂಗ್ ಅನ್ನು, ಇಲ್ಲ ಅಂದರೆ ರೀ ಅನ್ನು. ನೀನು ಏನಂದರೂ ನನಗೆ ಓಕೆ ಚಿನ್ನ ಎಂದವನದ್ದು ಭಂಡ ಜನ್ಮ. ಅಷ್ಟು ಸುಲಭವಾಗಿ ಕರಗುವ ಕೊಬ್ಬಲ್ಲ ಅದು. ದರ್ವೇಶಿನ್ ತಂದು, ಹೋಗಿ ಹೋಗಿ ನಿನ್ಗೆ ಹೇಳ್ತೀನಲ್ಲ, ನನಗೆ ಬುದ್ಧಿ ಇಲ್ಲ, ಎಲ್ಲಾದರೂ ಹಾಳಾಗೋಗು ಎಂದು ಬೈದುಕೊಳ್ಳುತ್ತಾ ಅಲ್ಲಿಂದ ಹೊರಟಳು. ಏ ಇಚ್ಛಾ, ಹೋಗ್ಬೇಡ್ವೆ, ನನ್ನನ್ನು ಬಿಟ್ಟು ಹೋಗ್ಬೇಡ್ವೆ ಮುದ್ದು ಎಂದು ಅನಾಮಿಕ ಹಿಂದಿನಿಂದ ಕೂಗಿಕೊಂಡರೆ ಅವನ ಕೂಗು ತನಗಲ್ಲ ಎಂಬಂತೆ ನಡೆದಿದ್ದಳು. ಅಂದಿನಿಂದ ಅದೆಷ್ಟು ಸಲ ಅವಳೆದುರು ಅನಾಮಿಕ ಹೂವಿನ ಗುಚ್ಛ ತಂದಿಟ್ಟು ಅವಳಿಂದ ನಿರಾಶೆ ಹೊಂದಿ ಹೋಗುತ್ತಿದ್ದನೋ ಅಷ್ಟೇ ಉತ್ಸಾಹದಿಂದ ಹೊಸ ದಿನಕ್ಕಾಗಿ ಕಾಯುತ್ತಿದ್ದ. ಒಂದಲ್ಲ ಒಂದು ದಿನ ತನ್ನ ಪ್ರೀತಿಯನ್ನು ಅವಳು ಒಪ್ಪಿಕೊಂಡೇ ಒಪ್ಪಿಕೊಳ್ಳುವವಳು ಅನ್ನುವ ಹುಚ್ಚು ನಂಬಿಕೆಯೊಂದಿಗೆ ಕಾಯುತ್ತಿದ್ದ. ಇತ್ತ ಅನಾಮಿಕ ಪ್ರೇಮಿ ಇಚ್ಛಾ ಹೋದಲ್ಲಿ ಬಂದಲ್ಲಿ ಎಲ್ಲಿ ಸಿಕ್ಕಿದಳೋ ಅಲ್ಲಿ ಕಾಡುವುದು ಮಾಮೂಲಾಗಿತ್ತು. ಅವಳಂತೂ ಯಾವುದಕ್ಕೂ ಕ್ಯಾರೆ ಅನ್ನೋ ಮಗಳೇ ಅಲ್ಲ. ಆನೆ ನಡೆದಿದ್ದೇ ದಾರಿ ಎಂಬಂತೆ ಅವಳಿಗೆ ಬೇಕಾದಂತೆ ಇದ್ದು ಬಿಡುವವಳು ಅವಳು. ಅಂದು ಕೂಡ ಎಂದಿನಂತೆ ಇಚ್ಛಾ ಮನೆಗೆ ಹೊರಟಾಗ ತಡರಾತ್ರಿಯೇ ಆಗಿತ್ತು. ಎಂದಿನಂತೆ ಬುಲೆಟ್ ಏರಿ ನಡೆದವಳದ್ದು ಅದೇ ಗಾಂಭೀರ್ಯ. ಯಾವಾಗಲೂ ಹೋಗುವಂತೆ ಒಳ ದಾರಿಯಲ್ಲಿಯೇ ಹೊರಟಿದ್ದಳು. ಆದರೆ ಅದಾಗಲೇ ಅವಳನ್ನು ಬೀಳಿಸೋದಕ್ಕಾಗಿ ತೋಡಿದ್ದ ಕೆಡ್ಡದ ಅರಿವು ಅವಳಿಗಿರಲಿಲ್ಲ. ಅರ್ಧ ದಾರಿ ತಲುಪಿದ ಇಚ್ಛಾಳನ್ನು ಹೊತ್ತ ಬುಲೆಟ್ಗೆ ಏನೋ ಅಡ್ಡ ಸಿಕ್ಕಿದಂತಾಗಿ ಕೆಳಗೆ ಉರುಳಿದಳು. ಬುಲೆಟ್ ಸಮೇತ ಕೆಳಗೆ ಉರುಳುತ್ತಿದ್ದರಿಂದ ಬುಲೆಟ್ ಅವಳ ಮೇಲೆ ಬಿದ್ದಿತ್ತು. ಇಚ್ಛಾಳನ್ನು ಕೆಳಗೆ ಬೀಳುವ ಸಲುವಾಗಿಯೇ ಯಾರೋ ಅವಳು ಬರುವ ದಾರಿಗೆ ಅಡ್ಡಲಾಗಿ ರಸ್ತೆಯ ಪಕ್ಕ ಇದ್ದ ಮರಗಳಿಗೆ ತೆಳ್ಳಗಿನ ತಾಮ್ರದ ತಂತಿಯನ್ನು ಸುತ್ತಿದ್ದರು. ಆ ಹೊತ್ತಲ್ಲಿ ಇಚ್ಛಾಳ ಹೊರತಾಗಿ ಬೇರೆ ಯಾರೂ ಬರಲಾರರು ಎಂದು ತಿಳಿದೆ ಕುತಂತ್ರ ಮಾಡಿದ್ದರು. ಓ ಗಾಡ್, ಇದೇನಾಯಿತು? ಏನೋ ಅಡ್ಡ ಸಿಗ್ದಂತಾಯಿತು. ನಡು ರಸ್ತೆಯಲ್ಲಿ ಏನು ಅಡ್ಡ ಇರೋಕ್ಕೆ ಸಾಧ್ಯ? ಈಗಿಲ್ಲಿಂದ ಹೇಳೋದು ಹೇಗೆ ಎನ್ನುತ್ತಾ ತನ್ನ ಮೇಲಿದ್ದ ಬುಲೆಟನ್ನು ಸರಿಸುವ ಪ್ರಯತ್ನ ಮಾಡಿದಳು. ಭಾರವಾದ ಬುಲೆಟ್ ಅವಳೊಬ್ಬಳ ಶಕ್ತಿಯಿಂದ ಸರಿಸಲು ಸಾಧ್ಯವೇ ಇರಲಿಲ್ಲ. ಅಮ್ಮ, ಕಾಲು ಬೇರೆ ನೋವಾಗ್ತಿದೆ, ನನ್ನ ಕಾಲಿಗೇನೂ ಆಗದಿದ್ರೆ ಸಾಕು ಎಂದು ಗೊಣಗಿಕೊಂಡವಳ ಮೇಲೆ ಪ್ರಕಾಶಮಾನವಾದ ಬೆಳಕು ಚೆಲ್ಲಿತು. ಏನು ಇಚ್ಛಾ ಮಾಧವನ್, ಹೇಳೋದಕ್ಕೆ ಕಷ್ಟ ಆಗ್ತಿದ್ಯಾ? ನಾನೇನಾದರೂ ಹೆಲ್ಪ್ ಮಾಡಲಾ?
ಪಾಪ ತುಂಬ ಕಷ್ಟಪಡ್ತಾ ಇದೆಯಾ, ಇರಮ್ಮ ನಾನೇ ಬಂದು ಹೆಲ್ಪ್ ಮಾಡ್ತೀನಿ. ಅವಳ ಮುಖದ ಮೇಲೆ ಟಾರ್ಚ್ ಬೆಳಕು ಬೀರಿದವನ ಮುಖ ಕಾಣದೆ ಹೋದರೂ ಆ ಧ್ವನಿ ಕೇಳಿಯೇ ಈ ಮೊದಲೇ ಕೇಳಿದ ಧ್ವನಿ ಎಂದು ಖಾತ್ರಿಯಾಗಿತ್ತು ಅವಳಿಗೆ. ಯಾರದು? ಇದು ನಿಂದೆ ಕೆಲಸನಾ? ನೀನೇ ತಾನೇ ನನ್ನನ್ನು ಬೀಳಿಸಿದ್ದು ಎಂದು ಅಂದಾಜಿನ ಗುಂಡು ಹಾರಿಸಿದಳು. ಎದುರಿದ್ದವನದ್ದೇ ಕಿತಾಪತಿ ಇರಬಹುದು ಎಂದು ಲೆಕ್ಕಾಚಾರ ಹಾಕಿದ ಇಚ್ಛಾ ಎದುರು ಹಾಕಿಕೊಂಡವರಿಗೆ ಲೆಕ್ಕವೇ ಇಲ್ಲ. ಗ್ರೇಟ್ ಇಚ್ಛಾ ಮಾಧವನ್, ಸರಿಯಾಗಿಯೇ ಹೇಳಿದ್ಯಾ. ಇದು ನಂದೇ ಕೆಲಸ. ನಾನು ಯಾರು ಅಂತ ಗೆಸ್ ಮಾಡು ಇಚ್ಛಾ. ಅದೇ ನಿನ್ನ ಎನಿಮಿ, ನಿನ್ನಿಂದ ತಲೆ ಓಡಿಸ್ಕೊಂಡವನು ಎಂದು ಕ್ಲೂ ಕೊಟ್ಟರೂ ಅವಳಿಗೆ ಗೊತ್ತಾಗಲಿಲ್ಲ. ಅವಳು ತಲೆ ಒಡೆದವರಲ್ಲಿ ಇವನು ಎಷ್ಟನೆಯವನೋ. ಏ ದರ್ವೇಶಿ ಮುಂಡೆದೆ, ನೀನು ಯಾರು ಅಂತ ನನಗೆ ಹೇಗೆ ಗೊತ್ತಾಗುತ್ತೆ? ನಾನು ಯಾರ್ಯಾರು ತಲೆ ಹೊಡೆದಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಮೊದಲು ಎದುರು ಬಂದು ಮುಖ ತೋರಿಸು, ಆಗ ನಾನು ಗುರುತಿಡಿತೀನಿ ಎಂದವಳ ಧ್ವನಿಯಲ್ಲಿ ಸ್ವಲ್ಪವಾದರೂ ನಡುಕ ಕಾಣಲಿಲ್ಲ. ಅದು ಬೇರೆ ಇದೆಯಾ ಎಂದು ಗೊಣಗುತ್ತಲೇ ಮುಂದೆ ಬಂದವನ ಮುಖಕ್ಕೆ ಬೀದಿ ದೀಪದ ಬೆಳಕು ಚೆಲ್ಲಿತು. ಓ ನೀನು, ಅದೇ ಡ್ರಾಪ್ ಪಾರ್ಟಿ. ನಿನಗೇನು ಹುಚ್ಚ? ಪ್ರತಿ ಸಲ ನನ್ನ ಬುಲೆಟ್ಗೆ ಅಡ್ಡ ಬರದೇ ಇದ್ದರೆ ನಿನಗೆ ಸಮಾಧಾನ ಆಗೋದಿಲ್ವಾ? ಹೋಗಲಿ, ಮೊದಲು ಬುಲೆಟ್ ಎತ್ತೋದಕ್ಕೆ ಸಹಾಯ ಮಾಡು. ಭಾರ ತಡೆಯೋಕ್ಕಾಗ್ತಿಲ್ಲ, ಯಮ ಭಾರ ಇದೆ ಎಂದಳು. ಭುವನ್ ಚಪ್ಪಾಳೆ ತಟ್ಟುತ್ತಿದ್ದ ಹಾಗೆ ಅವನ ಸಂಗಡಿಗರು ಇಬ್ಬರು ಬಂದು ಬುಲೆಟ್ ಮೇಲೆತ್ತಿದರು. ಬುಲೆಟ್ ಭಾರಕ್ಕೆ ನಲುಗಿದ ಇಚ್ಛಾ ನಿಧಾನಕ್ಕೆ ಎದ್ದು ನಿಂತು ತನ್ನ ಕಾಲುಗಳಿಗೆ ಏನೂ ಆಗಿಲ್ಲ ಎಂದು ಖಾತ್ರಿ ಮಾಡಿಕೊಂಡಳು. ಹಬ್ಬ ಬಚಾವ್, ನನ್ನ ಕೈಕಾಲು ಮುರಿದಿಲ್ಲ ಎನ್ನುತ್ತಾ ಕೈಕಾಲುಗಳನ್ನು ಕೊಡವಿಕೊಂಡಳು. ಈಗ ಹೇಳು, ಯಾಕೆ ನನ್ನ ಬೀಳಿಸ್ದೆ? ಈಗ ಯಾವ ಕಾಂಟ್ರಾಕ್ಟ್ ಬೇಡೋದಕ್ಕೆ ಬಂದಿದೆಯಾ? ಈ ಸಲ ಏನು ಬೇಕು ನಿನಗೆ ಎನ್ನುತ್ತಾ ಕೈ ಮೇಲೆತ್ತಿ ಬೆರಳುಗಳ ನೆಟಿಕೆ ಮುರಿದಳು. ನೀನೇ ಬೇಕು ನನಗೆ. ನನ್ನ ದೇಹಕ್ಕೆ ನಿನ್ನ ನಶೆ ಏರ್ತಿದೆ. ನನ್ನ ನಶೆ ಇಳಿಸೋದಕ್ಕೆ ನೀನೇ ಬೇಕು. ಬಾ ಹೋಗೋಣ. ಕುಹಕದಿಂದ ನಗುತ್ತಾ ಅವಳ ಬಳಿ ಬಂದು ಅವಳ ಕೆನ್ನೆ ಮುಟ್ಟಿದನಷ್ಟೆ. ಅವಳ ಕೈ ರಪ್ಪೆಂದು ಮಾತಾಡಿತು. ನಾನು ಬೇಕಾ? ನಿನ್ನ ನಶೆ ಇಳಿಸ್ಬೇಕಾ? ಸಾಕ ಇಳಿಸಿದ್ದು, ಇನ್ನೂ ಬೇಕಾ ಎನ್ನುತ್ತಾ ಇನ್ನೊಂದು ಕಪಾಳಕ್ಕೆ ಬಿಗಿದಳು. ಏನೋ ನೋಡ್ತಾ ಇದ್ದೀರಾ? ಇಲ್ಲೇನು ಕತ್ತೆ ಕುಣಿತಿದ್ಯಾ? ಹಿಡ್ಕೊಳ್ರೋ ಅವಳನ್ನು. ಇವತ್ತೇನಾದರೂ ಆಗಲಿ ಇವಳು ನನ್ನ ಬೆಡ್ ಮೇಲಿರಬೇಕು ಎಂದು ಭುವನ್ ಆದೇಶಿಸುತ್ತಿದ್ದಂತೆ ಅವಳ ಮೇಲೆ ಮುಗಿಬಿದ್ದರು. ತನ್ನ ಬಳಿಗೆ ಬಂದ ಒಬ್ಬನ ಮುಸುಡಿಗೆ ಮುಷ್ಟಿ ಕಟ್ಟಿ ಗುದ್ದಿದರೆ ಇನ್ನೊಬ್ಬನ ಹೊಟ್ಟೆಗೆ ಪಂಚ್ ಮಾಡಿದಳು. ಮುಖ ಹೊಟ್ಟೆ ಹಿಡಿದು ನರಳುತ್ತಿದ್ದವರಿಗೆ ಚೇತರಿಸಿಕೊಳ್ಳೋದಕ್ಕೆ ಪುಟ್ಟ ಅವಕಾಶವೂ ಸಿಗದಂತೆ ಹೊಡೆಯತೊಡಗಿದಳು. ಕೈ, ಕಾಲು, ಹೊಟ್ಟೆ, ತಲೆ ಎನ್ನದೆ ಸಿಕ್ಕಲ್ಲಿ ಹೊಡೆದು ಬೂಟು ಕಾಲಿನಿಂದ ಒದ್ದು ತುಳಿದು ಅವರಿಬ್ಬರೂ ಕೆಳ ಬಿದ್ದು ನರಳುವಂತೆ ಮಾಡಿದಳು. ಇಷ್ಟೇ ಜನ ಇರೋದಾ? ಇಲ್ಲ ಬೇರೆ ಯಾರಾದರೂ ಇದ್ದಾರಾ? ಇದ್ದರೆ ಅವರನ್ನು ಕಳಿಸು ಎನ್ನುತ್ತಾ ಎದುರು ನೋಡಿದರೆ ಅಲ್ಲಾರೂ ಕಾಣಲಿಲ್ಲ. ಹಲೋ, ಎಲ್ಲಿದ್ದೀಯಾ? ಇಷ್ಟೇನಾ ನಿನ್ನ ಧೈರ್ಯ? ಎಲ್ಲಿದ್ದೀಯಾ ಡ್ರಿಂಕ್ಸ್ ಮಾಸ್ಟರ್ ಎನ್ನುತ್ತಾ ಇಚ್ಛಾ ಕೂಗಿಕೊಳ್ಳುತ್ತಿದ್ದರೆ ಹಿಂದಿನಿಂದ ಬಂದ ಭುವನ್ ಕೈಗಳಲ್ಲಿ ಹಿಡಿದಿದ್ದ ಕರ್ಚೀಫ್ ಅವಳ ಮೂಗಿನ ಮೇಲಿತ್ತು. ಅದರ ಮೇಲೆ ಹಾಕಿದ್ದ ಕ್ಲೋರೋಫಾರ್ಮ್ನ ಘಾಟು ಅವಳನ್ನು ಪ್ರಜ್ಞಾಶೂನ್ಯಳನ್ನಾಗಿ ಮಾಡಿಸಿತ್ತು. ಪ್ರಜ್ಞೆ ಕಳೆದುಕೊಂಡು ಭುವನ್ ತೋಳಲ್ಲಿ ಬಿದ್ದಿದ್ದ ಇಚ್ಛಾಳನ್ನು ತನ್ನ ತೋಳಲ್ಲಿ ಎತ್ತಿಕೊಂಡು, ನನ್ನ ಇವತ್ತಿನ ಬಾಡೂಟ ನೀನೇ ಇಚ್ಛಾ, ನಿನ್ನಲ್ಲಿ ಇರೋ ಕೊಬ್ಬನ್ನು ಇಳಿಸೋ ಗಂಡು ನಾನೇ ಎನ್ನುತ್ತಾ ಕತ್ತಲಲ್ಲಿ ಇದ್ದ ತನ್ನ ಕಾರಿನಲ್ಲಿ ಅವಳನ್ನು ಮಲಗಿಸಿ ಕಾರ್ ಮುನ್ನಡೆಸಿದ. ಅವನ ಕಡೆಯ ಇಬ್ಬರು ಅಲ್ಲೇ ಬಿದ್ದು ಹೊರಳಾಡುತ್ತಲೇ ಇದ್ದರು. ಮುಂದುವರಿಯುವುದು.